ಹೋಗುವಾಗ ಸಾಧಾರಣ 9-10-11 ಗಂಟೆ ತನಕ ಆಗ್ತದೆ. ಚಕ್ರ ನೋಡಿ ಎಷ್ಟು ದೊಡ್ಡದಿದೆ. ಗುಡುಗು ಮಿಂಚು ಬರ್ತಾ ಉಂಟು, ಮಳೆ ಸಂಭವ ಇದೆ. ಪಕ್ಷ ದಿವಸಕ್ಕೆ ನಮ್ಮ ಜಾತ್ರೆ ಸ್ಟಾರ್ಟ್ ಆದ ದಿವಸದಿಂದ ಕಡಿಮೆ ಪಕ್ಷ ದಿವಸಕ್ಕೆ ಒಂದು 5,000ರಿಂದ ಹಿಡಿದದ್ದು ಇವತ್ತಿನ ತನಕ ಸಾಧಾರಣ ಕಡಿಮೆ ಪಕ್ಷ ಒಂದು 7-8 ಲಕ್ಷ ಜನ ಊಟ ಮಾಡಿದಾಗಿರ್ಬೋದು. ನಾಳೆ ಒಂದೇ ದಿವಸಕ್ಕೆ ಕಡಿಮೆ ಪಕ್ಷ 1-2 ಲಕ್ಷ ಜನ ಊಟ ಮಾಡ್ತಾರೆ ಇಲ್ಲಿ. ಎಷ್ಟು ಹೊತ್ತಿಗೆ ಸ್ಟಾರ್ಟ್ ಆಗ್ತದೆ? ಬೆಳಿಗ್ಗೆ ಸಾಧಾರಣ ಒಂದು 11:30ಯಿಂದ ಸ್ಟಾರ್ಟ್ ಆಗ್ತದೆ. ಹಾಗೆ ಊಟ ಮುಗಿಯುವ ತನಕ ಸಾಯಂಕಾಲ ಒಂದು 5 ಗಂಟೆ ತನಕ ಊಟ ಮಾಡ್ತಾ ಜನ ಬರ್ತಾ ಇರ್ತಾರೆ. ಜನ ಬಂದು ಊಟ ಮಾಡಿ ಹೋಗ್ಬೋದು. ಕುತೂಹಲಕಾರಿ ಆಟ ಬನ್ನಿ ಬನ್ನಿ ಈಗ ಆರಂಭವಾಗುತ್ತಿದೆ. ಹೆಸರಿಲ್ಲದೆ ರೈಡಿಂಗ್ ಮಾಡುವ ಯುವಕರು ತನ್ನ ಪ್ರಾಣವನ್ನು ಪಡಕ್ಕಿಟ್ಟು ತಮ್ಮ ಪ್ರಾಣವನ್ನು ಮೈಸೂರು, ಬೆಂಗಳೂರು ಹಾಗೂ ಪಕ್ಕದ ಕೇರಳ ರಾಜ್ಯದ ಹಲವು ತಂಡಗಳು ಈ ವೇದಿಕೆಯಲ್ಲಿ ಸೇವಾ ರೂಪದಲ್ಲಿ ಕಾರ್ಯಕ್ರಮಗಳನ್ನು ನೀಡುತ್ತಾ ಬರ್ತಾವೆ. ಸುಮಾರು 8 ವರ್ಷ ಕಲಾವಿದರು ಸುಮಾರು 9 ಗಂಟೆಯ ಮೊದಲು ಹಾಗೂ ವಿದ್ಯಾರ್ಥಿಗಳಿಂದ ಸಾಮಾನ್ಯ ವಿಲಾಸ ಯಕ್ಷಗಾನ ನಾಟಕ ನಡೆಯುತ್ತಿದೆ. ಇದೀಗ ಈ ಹೊತ್ತಿನಲ್ಲಿ ತಮಿಳುನಾಡು ಮತ್ತು ಕೇರಳದ ಅತ್ಯಂತ ವಿಶೇಷವಾಗಿರುವಂತಹ ಜನಪದ ನೃತ್ಯ ಕೆಲವೇ ನಿಮಿಷಗಳಲ್ಲಿ ನಟರಾಜ ಜರುಗುತ್ತಿದೆ. ಆಸಕ್ತ ಕಲಾವಿದರು ನಟರಾಜ ವಾದ್ಯಗಳನ್ನು ಕಲಿಸ್ತಾ ಇದ್ದಾರೆ. ಉತ್ಸವದಲ್ಲಿ ನಡೆದು
ಹೇಗಿದೆ ಜ್ಯೂಸು? ಚೆನ್ನಾಗಿದೆಯಾ? ಹೇಗಿದೆಯಪ್ಪ? ಚೆನ್ನಾಗಿದೆ. ಇಲ್ಲಿ ರೈಸ್ ರೈಡರ್ ಗಾರುಡಿನ ಆರ್ಲಾಟ ಟ್ರೈ ಮಾಡ್ತಾರೆ. ವಿಶೇಷ ಸೂಚನೆ ₹100 ಚಾಕ್ಲೇಟ್ ಬ್ರೆಡ್ ಬಾಕ್ಸ್ ತೆಗೆದುಕೊಂಡರೆ ₹20 और वीडियो ಎತ್ತ ತಿನ್ನೋದು ಐಸ್ ಕ್ರೀಮಾ? ಐಡಿಯಲ್ಲ. ಇವತ್ತು ನಾವು ಪುತ್ತೂರಿನ ಜಾತ್ರೆಗೆ ಬಂದಿದ್ದೇವೆ. ಇದು ಒಂದು ಕರ್ನಾಟಕದ ತುಂಬ ದೊಡ್ಡ ಜಾತ್ರೆ ಅಂತ ಕೂಡ ಕರೀಬೋದು. ಸುಮಾರು 10 ದಿನಗಳ ಜಾತ್ರೆ. ಇವತ್ತು 7ನೇ ದಿನ, 10ನೇ ತಾರೀಕಿಗೆ ಶುರುವಾಗಿದೆ. 19ನೇ ತಾರೀಕಿಗೆ ಇದು ಜಾತ್ರೆ ಎಂಡ್ ಆಗುತ್ತಿದೆ. ಇದು ದೊಡ್ಡ ರಥ. ನಾಳೆ ಎಳೆದೋಗುವಾಗ ಸಾಧಾರಣ 10-11 ಗಂಟೆ ತನಕ ಆಗ್ತದೆ. ಹೌದು, ಅಲ್ಲಿಗೆ ಜಾತ್ರೆ ಮುಗೀತು ಅಂತೇಳಿ ಹೇಳ್ತಾ ಮಾತ್ರ ನಾಡಿದ್ದು 18ಕ್ಕೆ ಇಲ್ಲಿಂದ ದೇವರು ಜಳಕಕ್ಕೆ ಹೋಗ್ತಾರೆ. ಇಲ್ಲಿಂದ ಒಂದು 15 ಕಿಲೋಮೀಟ್ರ್ ಹೋಗಿ 19ನೇ ತಾರೀಕಿಗೆ ಬೆಳಿಗ್ಗೆ ಇಲ್ಲಿಗೆ ಅದು ಕೊಡಿ ಇಳಿಸುವುದು ಅಂತ ಹೇಳ್ತಾರೆ ಅದಕ್ಕೆ, ಈ ಕಾರ್ಯಕ್ರಮಕ್ಕೆ. ಅಲ್ಲಿಗೆ ಪುತ್ತೂರಿನ ಜಾತ್ರೆ ಸಮಾಪ್ತಿ. ಈ ರಥವನ್ನು ಇಲ್ಲಿಂದ ಮ್ಯಾನ್ವಲ್ ಆಗಿ ಎಲ್ಲರೂ ಎಳೆದುಕೊಂಡು ಎಂಡುವರೆಗೆ ಹೋಗ್ತದಂತೆ. ಇದರ ಒಳಗೆ ಮಹಾಲಿಂಗೇಶ್ವರ ದೇವರ ವಿಗ್ರಹವನ್ನು ಬಿಟ್ಟು ಇದನ್ನು ತೇರಿಯಲಿದೆ ಅಂತ ಹೇಳ್ತಾರೆ. ಅದನ್ನು ಎಳೆದುಕೊಂಡು ಹೋಗುತ್ತಾರೆ. ಇದು ಈ ರಥದ ಚಕ್ರ ನೋಡಿ ಎಷ್ಟು ದೊಡ್ಡದಿದೆ. ಇದೊಂದು ಸರಿಸುಮಾರು ಎಷ್ಟು ವೆಯ್ಟ್ ಇರ್ಬೋದಂತ ಊಹಿಸಲಿಕ್ಕೆ ಕೂಡ ಆಗಲಿಕ್ಕಿಲ್ಲ. ಆದರೆ ಅದನ್ನು ಪಕ್ಕದಿಂದ ಇದನ್ನು ಎಳೆದುಕೊಂಡು ಹೋಗ್ತಾರಂತೆ. ಸೊ ದೇವರ ಮೂರ್ತಿ ಇದರ ಒಳಗಡೆ ಇರ್ತಾರೆ ನಾಳೆ. ಸೊ ಇಲ್ಲಿ ಎಲ್ಲ ಸೇವೆ ಇದೆ. ಉಚಿತ ಮಜ್ಜಿಗೆ ಸೇವೆ, ಆಮೇಲೆ ಆರಕ್ಷಕ ಇಲಾಖೆ, ಅಗ್ನಿಶಾಮಕ ಇಲಾಖೆ, ಆ್ಯಂಬುಲೆನ್ಸು ಎಲ್ಲ ವ್ಯವಸ್ಥೆಯಲ್ಲಿ ಮಾಡಲಾಗಿದೆ. ಈ ದೇವಸ್ಥಾನಕ್ಕೆ ಹೋಗಲಿಕ್ಕೆ ಸರಿಸುಮಾರು 7 ಪ್ರವೇಶ ದ್ವಾರ ಇದೆ. ನಾವು ಹೋಗಿದ್ದು ಒಂದು ಸೈಡಿಂದ, ಇದು ಬಂದಿದ್ದು ಇನ್ನೊಂದು ಸೈಡ್ ಯಾವುದಂತ ಗೊತ್ತಾಗ್ತಾ ಇಲ್ಲ. ಇದು ಪುತ್ತೂರು ಸುಬ್ರಹ್ಮಣ್ಯ ರೋಡು, ಪುತ್ತೂರು ಬಸ್ ಸ್ಟಾಪ್ ಆ ಕಡೆ. 4 ವೀಲರ್ಸ್ಗೆ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲಿದೆ. ದೊಡ್ಡ ಗ್ರೌಂಡ್ ಇದೆ, ಇಲ್ಲಿ ಪಾರ್ಕಿಂಗ್ ಎಲ್ಲ ಮಾಡ್ಬೋದು. ಜಸ್ಟ್ ಮೇಯ್ನ್ ರೋಡಿಂದ ಸ್ವಲ್ಪ ಮೇಲೆ ಬಂದರೆ ಇಲ್ಲೇ ಪಾರ್ಕಿಂಗ್ ಇದೆ. ಈ ಬೋರ್ಡ್ ನೋಡಿ, ಇಲ್ಲಿ ಗೊತ್ತಾಗುತ್ತೆ ನಿಮಗೆ. ಫುಲ್ ಗ್ರೌಂಡ್ ಇದೆ, ತುಂಬ ವೆಹಿಕಲ್ ಪಾರ್ಕ್ ಮಾಡ್ಬೋದು ಇಲ್ಲಿ. ಗುಡುಗು ಮಿಂಚು ಬರ್ತಾ ಉಂಟು, ಮಳೆ ಸಂಭವ ಇದೆ. ಸೊ ಇವತ್ತಿನ ವಿಡಿಯೋ ಇಲ್ಲಿ ನಾವು ಸ್ಟಾಪ್ ಮಾಡ್ತಾ ಇದ್ದೇವೆ. ಪ್ಲೀಸ್ ವಿಡಿಯೋ ನಿಮಗೆ ಲೈಕ್ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.